ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಟೆಲಾಸ್ ಕಿಚನ್ಸ್. ಇವತ್ತು ನನ್ನ ರೆಸಿಪಿ ಬಂದ್ಬಿಟ್ಟು ಸಿಂಪಲ್ ಆಗಿರೋಂತಹ ಕ್ಯಾರೆಟ್ ಬೀನ್ಸ್ ಪಲ್ಯ ಹೇಗೆ ಮಾಡೋದಂತ ನೋಡ್ಕೊಳ್ಳಿ. ಸೊ ಕ್ಯಾರೆಟ್ ನಾನಿಲ್ಲಿ ಪೀಲ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ, ಮತ್ತು ಬೀನ್ಸ್ನ ಕ್ಲೀನ್ ಮಾಡಿ ಸೈಡಲ್ಲಿ ತೊಳೆದಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಮತ್ತು ಈ ಬೀನ್ಸ್ನ ಬಂದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಳ್ಳಿ. ಮತ್ತು ಕ್ಯಾರೆಟ್ನ ಬಂದ್ಬಿಟ್ಟು ನಾನಿಲ್ಲಿ ತುರಿದಿದ್ದೀನಿ. ಸೊ ನಿಮಗೆ ತುರಿಯೋದು ಬೇಡ ಅಂದರೆ ಚಿಕ್ಕ ಚಿಕ್ಕದಾಗಿ ಬೇಕಾದರೂ ಕಟ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಆಪ್ಷನಲ್ ಏನಂದರೆ, ನೀವು ಕಡಲೆಬೇಳೆ ನೆನೆಸಿಟ್ಟು ಅದನ್ನು 1 ವಿಸಿಲ್ ಇಲ್ಲ 2 ವಿಸಿಲ್ ಕೂಗಿಸ್ಕೊಂಡು ಬೇಕಂದರೆ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಬೋದು. ಬಟ್ ನಾನಿಲ್ಲಿ ಇನ್ಕ್ಲೂಡ್ ಮಾಡಲಿಲ್ಲ. ಮತ್ತು 1 ಮೀಡಿಯಮ್ ಸೈಜಷ್ಟು ಈರುಳ್ಳಿ ಕಟ್ ಮಾಡಿ ಇಟ್ಕೊಳ್ಳಿ. ಸೊ ಇಲ್ಲಿ ಕಡಾಯಿ ಇಟ್ಟಿದ್ದೀನಿ. ಕಡಾಯಿ ಹೀಟ್ ಆದ ನಂತರ ಒಂದು 6 to 5 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಹಾಕಿದಾದ್ಮೇಲೆ ಬಿಸಿ ಆದ ನಂತರ ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಮತ್ತು 1 ಮೀಡಿಯಮ್ ಸೈಜಷ್ಟು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಸೊ ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ನಾವು ಒಂದು ಜಾರಲ್ಲಿ 1-2 ಕಡ್ಡಿಯಷ್ಟು ಕರಿಬೇವು ಸೊಪ್ಪು ಮತ್ತು ಒಂದು ಸ್ವಲ್ಪ ತೆಂಗಿನಕಾಯಿ ಮತ್ತು ಒಂದು 4-5 ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು 6-7 ಅಲ್ಲಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಳ್ಳಿ, ರುಬ್ಬಿ ಸೈಡಲ್ಲಿ ಇಟ್ಕೊಳ್ಳಿ. ಸೊ ಈಗ ನೋಡಿ, ಇಲ್ಲಿ ಈರುಳ್ಳಿ ಫ್ರೈ ಆಗೋಗ್ಬಿಟ್ಟಿದೆ. ಸೊ ಈರುಳ್ಳಿ ಫ್ರೈ ಆದ ನಂತರ ನಾನು ಇಲ್ಲಿ ಕಟ್ ಮಾಡಿರೋಂತಹ ಬೀನ್ಸ್ನ ಅದರಲ್ಲಿ ಹಾಕ್ಕೊಂಡು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇದು ನಾನು ರಾ ಬೀನ್ಸ್ ಹಾಕಿದ್ದೀನಿ, ಯಾವುದೇ ತರಹ ನಾನು ನೀರಲ್ಲಿ ಬೇಯಿಸಿಲ್ಲ, ಓಕೆನಾ. ಸೊ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡು ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ತಿದ್ದೀನಿ, ಮಿಕ್ಸ್ ಮಾಡ್ತಿದ್ದೀನಿ. ಸೊ ಇದು ಆಮೇಲೆ ಮಿಕ್ಸ್ ಆಗಿದ್ದಾದಮೇಲೆ ತುರಿದಿರೋಂತಹ ಕ್ಯಾರೆಟ್ನ ನಾನು ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕ್ಯಾರೆಟು ಬಂದ್ಬಿಟ್ಟು ಆಲ್ರೆಡಿ ನೀರು ಬಿಡುತ್ತೆ. ಸೊ ಇದ್ರಲ್ಲಿ ನೀರೇನು ಜಾಸ್ತಿ ಹಾಕೋಂಗೂ ಇಲ್ಲ. ಸೊ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಅದರಲ್ಲೇ ಕುಕ್ ಆಗಲಿ. ಮತ್ತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊ ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಬೇಕಾದ್ರೆ ನಿಮಗೆ ಟೇಸ್ಟು ಉಪ್ಪು ಕಮ್ಮಿ ಇತ್ತಂದರೆ ಮತ್ತೆ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ಕುಕ್ ಆಗಲಿ ಅದು. ಸೊ ನಾನಿಲ್ಲಿ ಒಂಚೂರು ನೀರು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪನೇ, ಒಂದು ಚಿಕ್ಕ ಗ್ಲಾಸಲ್ಲಿ 1/4 ಭಾಗ ಅಷ್ಟು ನೀರು ಹಾಕ್ಕೊಂಡು ಇದರಲ್ಲಿ ಸ್ವಲ್ಪ ಬೇಯಲಿ. ಯಾಕಂದರೆ ಅದು ಬೀನ್ಸ್ ಸ್ವಲ್ಪ ಬೇಯಬೇಕಲ್ವಾ. ಸೊ ಇದರಲ್ಲೂ ಕ್ಯಾರೆಟಲ್ಲೂ ನೀರು ಬಿಡುತ್ತೆ. ಸೊ ಇವಾಗ ನೀರು ಹಾಕಿದ ತಕ್ಷಣ ಅದು ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ತಟ್ಟೆ ಹಾಕಿ ಒಂದು 10 ನಿಮಿಷ ಬಿಟ್ಬಿಡಿ. ಸೊ ಚೆನ್ನಾಗಿ ಕುಕ್ ಆಗಿಬಿಡುತ್ತೆ. ಸೊ ಇದನ್ನು ನೀವು ಬಂದ್ಬಿಟ್ಟು ಚಪಾತಿ ಜೊತೆ ಸರ್ವ್ ಮಾಡ್ಕೊಬೋದು, ಇಲ್ಲಾಂದರೆ ಅನ್ನ ಸಾಂಬಾರು ಜೊತೆ ಸೈಡ್ ಡಿಶ್ ಆಗಿ ಇಟ್ಕೊಬೋದು. ಒಂದು ಸ್ವಲ್ಪ ಹಪ್ಪಳ ಹುರ್ಕೊಂಡು ಅನ್ನ ಸಾಂಬಾರು ಜೊತೆ, ಪಲ್ಯ ಜೊತೆ ಸೂಪರಾಗಿರುತ್ತೆ ಟೇಸ್ಟು. ಸೊ ನೋಡಿ, ಈಗ ಇದ್ರಲ್ಲಿ ಚೆನ್ನಾಗಿ ಬೆಂದೋಗಿದೆ. ಸೊ ನಾನು ರುಬ್ಬಿರೋಂತಹ ಮಿಶ್ರಣ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಸ್ಟವ್ ಬಂದ್ಬಿಟ್ಟು ಲೋ ಫ್ಲೇಮಲ್ಲಿಟ್ಟು ರುಬ್ಬಿರೋಂತಹ ಮಿಶ್ರಣ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಅದು ಹಸೆ ಸ್ಮೆಲ್ ಸ್ವಲ್ಪ ಹೋಗಲಿ. ಸೊ ಅದಾದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ತುರಿ ಹಾಕ್ಕೊಂಡು, ಕೊತ್ತಂಬರಿ ಕಟ್ ಮಾಡಿರ್ತಾರಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡಿ. ಹಾಕ್ಕೊಂಡು ಮಿಕ್ಸ್ ಮಾಡಿದ್ದಾದಮೇಲೆ ಸರ್ವ್ ಮಾಡಿದ್ರೆ ಸೂಪರಾಗಿ ಟೇಸ್ಟಿ ಅಂತಹ ಕ್ಯಾರೆಟ್ ಬೀನ್ಸ್ ಪಲ್ಯ ರೆಡಿಯಾಗಿದೆ. ಸೊ ಈ ಥರ ಇದೊಂದು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನೆಲ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.